ನಿಜಕ್ಕೂ ಪ್ರಾರಂಭಕ್ಕೆ ನಮ್ಮೆಲ್ಲರೂ ಸಾಕಷ್ಟು ದುಃಖ ಆಗಿದೆ. ಇವತ್ತು ದುಃಖ ಆಗಿದೆ. ನಾವು ಇವತ್ತು ಅನೇಕ ರಾಷ್ಟ್ರಭಕ್ತರು ಕಳ್ಕೊಂಡಿದ್ದೇವೆ. ಆದರೆ ಆ ಒಂದು ಜೀವಗಳಿಗೆ ಬೆಲೆ ಇದೆ ಅನ್ನೋದನ್ನ ಬರುವಂಥ ದಿನ ಗೊತ್ತಾಗುತ್ತೆ. ಅದಕ್ಕೆ ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾರೆ. ಅಖಂಡ ಭಾರತದ ಮೊದಲನೇ ಹೆಜ್ಜೆ ಆ ಒಂದು ಶವದ ಪೆಟ್ಟಿಗೆಗೆ ಅವರೇ ಮೊಳೆ ಹೊಡ್ಕೊಂಡಿದ್ದಾರೆ. ಅಖಂಡ ಭಾರತ ನಿರ್ಮಾಣಕ್ಕೆ ಮೊದಲನೇ ಹೆಜ್ಜೆ ಇದಾಗತ್ತೆ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಅವನೊಬ್ಬ ರಾಷ್ಟ್ರದ್ರೋಹಿ ರೀ. ಅವನ್ ಯಾಕೆ ಈ ದೇಶದ ರಾಷ್ಟ್ರಭಕ್ತರನ್ನ ಪಾಕಿಸ್ತಾನದ ಭಯೋತ್ಪಾದಕರು ಈ ದೇಶದ ರಾಷ್ಟ್ರಭಕ್ತರನ್ನ 27 ಜನನ ಕಗ್ಗೊಲೆ ಮಾಡಿರೋದು ಇಡೀ ಪ್ರಪಂಚದ ರಾಷ್ಟ್ರಭಕ್ತರು ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ. ನಿಜ, ನಮ್ಮೆಲ್ಲರಿಗೂ ತುಂಬಾ ದುಃಖ ಆಗಿದೆ. ಆದರೆ ಆ ರಾಷ್ಟ್ರಭಕ್ತರನ್ನು ಕಳ್ಕೊಂಡು 2 ಗಂಟೆಯಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆ ರಾಷ್ಟ್ರದ್ರೋಹಿಗಳ ವಿರುದ್ಧ, ಪಾಕಿಸ್ತಾನದ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ತಗೊಂಡಂತ ತೀರ್ಮಾನ ನಿಜಕ್ಕೂ ದೇಶ ಪ್ರಪಂಚ ಮೆಚ್ಚುತ್ತಾ ಇದೆ. ನಮ್ಮ ರಾಷ್ಟ್ರಭಕ್ತರ ಕಗ್ಗೊಲೆಗಳೇನಾಗಿದೆ ಭಯೋತ್ಪಾದಕರದು, ಇದೇನು ಸೂಚನೆ ಮಾಡುತ್ತೆ ಅಂತಂದ್ರೆ ಪಾಕಿಸ್ತಾನ ತನ್ನ ಶವದ ಪೆಟ್ಟಿಗೆಗೆ ಕೊನೆ ಮಳೆಯನ್ನು ತಾವೇ ಹೊಡ್ಕೊಂಡು ಬಾಂಬ್ಗಳ ಮುಖಾಂತರ AK-47 ಮುಖಾಂತರ ನಮ್ಮ ರಾಷ್ಟ್ರಭಕ್ತರನ್ನ ಕಗ್ಗೊಲೆ ಮಾಡಿದ್ದಾರೆ. ಇದು ಅಖಂಡ ಭಾರತದ ಮೊದಲನೇ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ನಿನ್ನೆ ದಿಟ್ಟ ಅನೇಕ ಹೆಜ್ಜೆಗಳನ್ನು ಕೇಂದ್ರ ಸರ್ಕಾರ ಇಟ್ಟಿದೆ. ಸಿಂಧೂ ನದಿಯ ನೀರನ್ನ 1960ರ ಒಪ್ಪಂದದ ಪ್ರಕಾರ ಏನು ನಡೆದಿದೆ ಅದು ದೇಶದ್ರೋಹಿಗಳು ಮಾಡಿದಂಥ ಒಂದು ಅನ್ಯಾಯ. ಅದನ್ನು ಇನ್ನು ಮುಂದೆ ನಾವು 1 ಇಂಚು ನೀರು ನಾವು ಸಿಂಧೂ ನದಿ ನೀರನ್ನ ಪಾಕಿಸ್ತಾನಕ್ಕೆ ಕೊಡಲ್ಲ ಅನ್ನೋ ತೀರ್ಮಾನ ತಗೊಂಡಿದೆ. ಇದು ಸರಿಯಾದ ಮೊದಲನೇ ಉತ್ತರ. ಇದು ಅದಕ್ಕೋಸ್ಕರ ನಾನು ಹೇಳ್ತೇನೆ, 5 ಸರಿಯಾದ ಹೆಜ್ಜೆಗಳನ್ನು ಕೇಂದ್ರ ಸರ್ಕಾರ ನೆನ್ನೆ ತಗೊಂಡಿದೆ. ಬರುವಂಥ ದಿನಗಳಲ್ಲಿ ರಾಷ್ಟ್ರಭಕ್ತರ ಪರವಾಗಿ ರಾಷ್ಟ್ರದ್ರೋಹಿಗಳು ಬಗ್ಬೇಕಾಗತ್ತೆ. ನಾವು ಮಾಡಿದ ತಪ್ಪು ಅಂತ ಒಪ್ಕೋಬೇಕಾಗತ್ತೆ. ಅಂತ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಆಗುತ್ತೆ. ಅಖಂಡ ಭಾರತ ಈ ದೇಶದಲ್ಲಿ ಮತ್ತೆ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ನಿನ್ನೆ ಅವರೇನು ಭಯೋತ್ಪಾದಕರು ಒಂದು ಕೃತ್ಯ ನಡೆಸಿದ್ರು, ಆ ಕೃತ್ಯಕ್ಕೆ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇಡೀ ದೇಶದ ಜನ ನರೇಂದ್ರ ಮೋದಿ ಕೊಟ್ಟಂತ ಉತ್ತರ ನಿಜಕ್ಕೂ ಪ್ರಾರಂಭಕ್ಕೆ ನಮ್ಮೆಲ್ಲರೂ ಸಾಕಷ್ಟು ದುಃಖ ಆಗಿದೆ. ಇವತ್ತು ದುಃಖ ಆಗಿದೆ. ನಾವು ಇವತ್ತು ಅನೇಕ ರಾಷ್ಟ್ರಭಕ್ತರು ಕಳ್ಕೊಂಡಿದ್ದೇವೆ. ಆದರೆ ಆ ಒಂದು ಜೀವಗಳಿಗೆ ಬೆಲೆ ಇದೆ ಅನ್ನೋದನ್ನ ಬರುವಂಥ ದಿನ ಗೊತ್ತಾಗುತ್ತೆ. ಅದಕ್ಕೆ ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾರೆ. ಅಖಂಡ ಭಾರತದ ಮೊದಲನೇ ಹೆಜ್ಜೆ ಆ ಒಂದು ಶವದ ಪೆಟ್ಟಿಗೆಗೆ ಅವರೇ ಮೊಳೆ ಹೊಡ್ಕೊಂಡಿದ್ದಾರೆ. ಅಖಂಡ ಭಾರತ ನಿರ್ಮಾಣಕ್ಕೆ ಮೊದಲನೇ ಹೆಜ್ಜೆ ಇದಾಗತ್ತೆ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ.